ನಮಸ್ಕಾರ ಎಲ್ಲರಿಗೂ. ನೀವು ನೋಡ್ತಾ ಇದ್ದಾರೆ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ನಿನ್ನೆ ಮ್ಯಾಚ್ ಏನಪ್ಪಾ ಅಂದ್ರೆ RCB 2 ರನ್ಗಳಿಂದ ಕೊನೆಗೂ ಗೆದ್ದು ಬಿಗಿತ್ತು. ಬಟ್ CSK ವಿರುದ್ಧ ನಾವು ಗೆದ್ದು ಇದೀಗ ಪಾಯಿಂಟ್ಸ್ ಟೇಬಲ್ ಕೂಡ ಇಲ್ಲಿ ನಂಬರ್ 1 ಆದ್ವಿ. RCB ತಂಡ ಆಡಿರುವ 11 ಪಂದ್ಯದಲ್ಲಿ 8 ಗೆದ್ದು 3 ಪಂದ್ಯ ಸೋತಿದೆ. ಹೀಗಾಗಿ 16 ಅಂಕ ಸಂಪಾದಿಸಿ ನಾವು ಆಲ್ಮೋಸ್ಟ್ ಈಗ ಕ್ವಾಲಿಫೈ ಆದಂಗೆ ಲೆಕ್ಕ. ಬಟ್ ಏನಪ್ಪ ಅಂದ್ರೆ ಈ ಒಂದು ಪಂದ್ಯದಲ್ಲಿ ರಘುವರ್ ಶಫರ್ಡ್ ಮತ್ತು ಯಶ್ ದಯಾಳ್ RCB ತಂಡಕ್ಕೆ ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ. ಅಂದ್ರೆ ನಿನ್ನೆ RCB ಸೋತೋಗ್ತಿದ್ರು. ಬಟ್ ಇಲ್ಲಿ ಮ್ಯಾಚ್ ನೋಡ್ತಾ ಹೋದ್ರೆ ಟಾಸ್ ಗೆದ್ದಿದ್ದು CSK ತಂಡ. ಬಟ್ MS ಧೋನಿ ಏನಪ್ಪ ಅಂದ್ರೆ ಈ ಒಂದು ಪಿಚ್ ನಾನು ಚೇಸಿಂಗ್ ಮಾಡ್ತೇನೆ ಅಂತ ಹೇಳಿ ಚೇಸಿಂಗ್ ಮಾಡಿ ಬಾಲಿಂಗ್ ತಗೊಂಡ್ರು. ಬಟ್ ಅದೇ ತರ ಬ್ಯಾಟ್ ಮಾಡಲು ಬಂದಂತ RCB ತಂಡದ ಪರ ಅಂದ್ರೆ ಈ ಒಂದು ಪಂದ್ಯ ಕೂಡ ಸಾಲ್ಟ್ ಮಿಸ್ ಮಾಡ್ಕೊಂಡ್ವಿ. ಬಟ್ ಜಕೋಬ್ ಬೆಥೆಲ್ ಇದೀಗ ಅವರನ್ನ ಇಲ್ಲಿ ಬಡಿಸೋ ಹಾಗೆ ಆಡಿದ್ರು. ಬಟ್ ಆ ತರ ಅದ್ಭುತ ಪರ್ಫಾರ್ಮೆನ್ಸ್ ಒಂದು ಯಂಗ್ಸ್ಟರ್ ಇಂದ ಇಲ್ಲಿ ಬಂತು. ಬಟ್ ಜಕೋಬ್ ಬೆಥೆಲ್ ಮತ್ತು ವಿರಾಟ್ ಕೊಹ್ಲಿ ಜೋಡಿ 56 ಬಾಲಿಗೆ 95 ರನ್ ಪಾರ್ಟ್ನರ್ಶಿಪ್ ಆಡಿದ್ರು. ಬಟ್ ಹೀಗಾಗಿ ಕಿಂಗ್ ಕೊಹ್ಲಿ ಏನಪ್ಪ ಅಂದ್ರೆ ಈ ಒಂದು ಪಂದ್ಯದಲ್ಲಿದ್ರು ಕೂಡ ಅದ್ಭುತ ಅಮೋಘ ಆಟ. ಅಂದ್ರೆ ಅವರು ಕೂಡ 33 ಬಾಲಿಗೇನು 62 ಹೊಡೆದ್ರು. ಬಟ್ ಅದೇ ತರ ಜಕೋಬ್ ಬೆಥೆಲ್ ಕೂಡ ಇಲ್ಲಿ ಬೆಳೆಸಿದ್ರು. ಬಟ್ RCB ತಂಡ ಏನಪ್ಪಾ ಅಂದ್ರೆ ಈ ಒಂದು ಪಂದ್ಯ ಕಂಪ್ಲೀಟ್ ಆಗಿ ಇಲ್ಲಿ ಜಕೋಬ್ ಬೆಥೆಲ್ ಕೂಡ 33 ಬಾಲಿಗೆ 55 ಹೊಡೆದ್ರು. ಅಂದ್ರೆ ಇವರು ಕೂಡ 2 6 ಹೊಡೆದ್ರೆ ಇಲ್ಲಿ ಕಿಂಗ್ ವಿರಾಟ್ ಕೊಹ್ಲಿ ಈ ಒಂದು ಪಂದ್ಯದಲ್ಲಿ 5 6 ಹೊಡೆದ್ರು. ಬಟ್ ಯಾವಾಗಲೂ ವಿರಾಟ್ ಕೊಹ್ಲಿ ಸ್ಲೋ ಆಡ್ತಿದಾರೆ ಅಂತ ಸುಮಾರು ಜನ ಅಂತ ಇದ್ರಿ. ಬಟ್ ಈ ಒಂದು ಪಂದ್ಯದಲ್ಲಿ ಏನಂತ ಕೂಡ ಇಲ್ಲಿ ತೋರಿಸಿದ್ರು. ಬಟ್ ಈಗ ಕಿಂಗ್ ಕೊಹ್ಲಿ ಏನಪ್ಪ ಅಂದ್ರೆ 60+50 ಏನಪ್ಪ ಬಂತು. ಅಂದ್ರೆ ಈ ಒಂದು IPL ಸೀಸನ್ ನಲ್ಲಿ ಕಿಂಗ್ ಕೊಹ್ಲಿದು ಈಗ 7ನೇ ಅರ್ಧ ಶತಕ. ಬಟ್ 6 ಏನಪ್ಪ ಅಂದ್ರೆ RCB ಪರ ಹೊಡೆದಿದ್ದಾರೆ. ಅಂದ್ರೆ ಇದೊಂಥರ ರೆಕಾರ್ಡ್. 18 ವರ್ಷದಿಂದ ನಮ್ಮ RCB ತಂಡಕ್ಕೆ ಒಂದೇ ಒಂದು ಆಟಗಾರ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಬಟ್ ಯಾರು ಏನಪ್ಪ ಅಂದ್ರೆ ಇಷ್ಟೊಂದು ಫ್ರಾಂಚೈಸಿ ಪರ ಆಡಿಲ್ಲ. ಅದೊಂದು ರೆಕಾರ್ಡ್ ಯಾಕಂದ್ರೆ ಇಲ್ಲಿ CSK ವಿರುದ್ಧ ಇದೀಗ ಅತಿ ಹೆಚ್ಚು ರನ್ ಕೂಡ ನಮ್ಮ ಕಿಂಗ್ ಕೊಹ್ಲಿ 11,146 ಏನಪ್ಪ ಅಂದ್ರೆ ಕಿಂಗ್ ಕೊಹ್ಲಿ CSK ವಿರುದ್ಧ ಹೊಡೆದಿದ್ದಾರೆ. ಬಟ್ ಸೆಕೆಂಡ್ ಇರೋದು ಡೇವಿಡ್ ವಾರ್ನರ್. ಅವರು ಪಂಜಾಬ್ ಕಿಂಗ್ಸ್ ವಿರುದ್ಧ ಎಷ್ಟು ಟನ್ ತಲೆ ಹಾಕಿದ್ರು. ಬಟ್ ಆ ಒಂದು ದಾಖಲೆ ಕೂಡ ಇಲ್ಲಿ ಮುಚ್ಚುನರಾಯಿತು. ಇನ್ನು ವಿರುಂಪರ ಜೋಡಿ ಏನಪ್ಪ ಅಂದ್ರೆ ಅದ್ಭುತ ಆಟ ಆಡಿತು. ಬಟ್ ಇವರಾದ ಬಳಿಕ ಏನಪ್ಪ ಅಂದ್ರೆ RCB ಇದೀಗ 230+ ರನ್ ಹೋಗುತ್ತಂತ ಅನ್ಕೊಂಡಿದೆ. ಯಾಕಂದ್ರೆ ಪ್ರತಿ ಓವರ್ನಪ್ಪ ಅಂದ್ರೆ 10 ಅಥವಾ 11 ಇದಕ್ಕೆ ರನ್ ರೇಟ್ ಇಟ್ಕೊಂಡು ಹೋಗ್ತಾ ಇದ್ರು. ಬಟ್ ಇವರಿಬ್ಬರು ಔಟ್ ಆದ ನಂತರ ಕೊಹ್ಲಿ ಜಕೋಬ್ ಬೆಥೆಲ್ ಇದೀಗ ಪತ್ರನ ಅವರಿಗೆ ಔಟ್ ಆದ್ರು. ಬಟ್ ಅಲ್ಲಿ ಡೆವಾಲ್ಟ್ ಬ್ರೇವ್ಸ್ ಹಿಡಿದಂತ ಅದ್ಭುತ ಕ್ಯಾಚ್ ಇಲ್ಲಿ ಒಂದು ಅದ್ಭುತ ಆಟ ಇಲ್ಲಿ ಎಂಡ್ ಆಯ್ತು. ಬಟ್ ಮೊದಲ ಅರ್ಧ ಶತಕ ಗಳಿಸಿ ಈ ಒಂದು ಸೀಸನ್ಗೆ ಇದೀಗ ಅವರು ಔಟ್ ಆದ್ರು. ಬಟ್ ಇದಾದ ಬಳಿಕ ವಿರಾಟ್ ಕೊಹ್ಲಿ ಕೂಡ ಶ್ಯಾಮ್ ಕರ್ನ್ ಅವರ ಬಾಲಿಂಗ್ ನಲ್ಲಿ ಔಟ್ ಆದ್ರು. ಶ್ಯಾಮ್ ಕರ್ನ್ ಪ್ಲಾನ್ ಮಾಡಿ ಈ ವಿಕೆಟ್ ಪಡೆದಂತಾನೆ ಇಲ್ಲಿ ಹೇಳ್ಬೋದು. ಅಂದ್ರೆ ಇದೀಗ ಶಾರ್ಟ್ ಬಾಲ್ ಹಾಕಿ ಬ್ಯಾಕ್ ಪಾಯಿಂಟ್ ಇದೀಗ ಕೊಹ್ಲಿ ಹೊಡೆದ್ರು. ಈಗ ಖಲೀಲ್ ಅಹ್ಮದ್ ಅವರ ಕ್ಯಾಚ್ ಇದೀಗ ರೋಲಿಂಗ್ ಕೂಡ ಇಲ್ಲಿ ಮಾಡಿದ್ರು. ಬಟ್ ಇದಾದ ಬಳಿಕ ಇಲ್ಲಿ ನಮ್ಮ ನಾಯಕ ರಜತ್ ಪಟಿದಾರ್ ಆಗಲಿ ದೇವದತ್ ಪಡಿಕಲ್ ಆಗಲಿ ನಿತೇಶ್ ಶರ್ಮಾ ಕಡೆಯಿಂದ ಯಾವುದೇ ರನ್ ಬರಲಿಲ್ಲ. ನಾಯಕ 15 ಬಾಲಿಗೆ 17 ರನ್ ನೋಡಿದ್ರೆ ರಜತ್ ಪಟಿದಾರ್ 15 ಬಾಲಿಗೆ 17 ನೋಡಿದ್ರು ಔಟ್ ಆದ್ರು. ಬಟ್ ಇದಾದ ಬಳಿಕ ಇಲ್ಲಿ ನಮ್ಮ ದೇವದತ್ ಪಡಿಕಲ್ ಕೂಡ 15 ಬಾಲಿಗೆ 11 ನೋಡಿದ್ರು. ಕೊನೆಯ 8 ಬಾಲಿಗೆ 5 ರನ್ 2 ರನ್ ಅವರು. ಅಂದ್ರೆ ಇಲ್ಲಿ ನಮ್ಮ ನಿತೇಶ್ ಶರ್ಮಾ ಏನಪ್ಪ ಅಂದ್ರೆ 8 ಬಾಲಿಗೆ 7 ರನ್ ನೋಡಿದ್ರು. ಟೀಮ್ ಡೇವಿಡ್ ಗದ್ರು ಇಲ್ಲಿ ಬ್ಯಾಟಿಂಗ್ ಸಿಗಲಿಲ್ಲ. ಬಟ್ ಈ ಒಂದು ಪಂದ್ಯ ಏನಪ್ಪ ಅಂದ್ರೆ 11 RCB ತಂಡ 114 ರನ್ ಗಳಿಸಿ ಅದ್ರ ಮುನ್ನುಗ್ಗಿದ್ರು. ಇದಾದ ಬಳಿಕ 11-18 ಓವರ್ ತನಕ RCB ಇಲ್ಲಿ ರನ್ನೇ ಬರಲಿಲ್ಲ. ಯಾಕಂದ್ರೆ 11-18 ಓವರ್ ಆಗೋ ತನಕ RCB ಕೇವಲ 159 ರನ್ ಮಾತ್ರ ಗಳಿಸಿತ್ತು. RCB ತಂಡ ಒಂದು ಹಂತದಲ್ಲಿ ಇದೀಗ ಮೇಲೆ ಸಚಿಸಿದ್ರೆ CSK ಬಾಲಿಂಗ್ ಏನಪ್ಪ ಅಂದ್ರೆ ಅಟ್ಯಾಕ್ ಮಾಡಿದ್ರು. ಬಟ್ ಮತೀಶ್ ಪತ್ರನ ಅವರ ಬಾಲಿಂಗ್ ಇಲ್ಲಿ ಮೆಚ್ಚಲೇಬೇಕು. ಇವರೇನಪ್ಪ ನೂರ್ ಅಹ್ಮದ್ ಇವರು ಕೂಡ ಏನಪ್ಪ ಅಂದ್ರೆ RCB ತಂಡ ಇಲ್ಲಿ ಕಟ್ಟಿ ಹಾಕಿದ್ರು. ಬಟ್ ಕೊನೆಯದಾಗಿ 18ನೇ ಓವರಿಂದ 20 ಓವರ್ ಒಳಗಾಗಿ RCB ತಂಡ 2 ಓವರ್ನಲ್ಲಿ 54 ರನ್ ಇಲ್ಲಿ ಬಂತು. ಬಟ್ 53 ಅದರಲ್ಲಿ ರಘುವರ್ ಶಫರ್ಡ್ ಒಂದೇ ಇನ್ನಿಂಗ್ಸ್ ಒಂದೇ ಓವರ್ನಲ್ಲಿ ಖಲೀಲ್ ಅಹ್ಮದ್ ಅವರಿಗೆ ನಾಯಿ ಹೊಡೆದವರು RCB ತಂಡದ ಹೋಪ್ ಹೆಚ್ಚಿಸಿದ್ರು. ಒಂದೇ ಓವರ್ನಲ್ಲಿ 33 ರನ್ ಹೊಡೆದು ಇವರು ದಾಖಲೆ ಬರೆದ್ರು. ಅಂದ್ರೆ ಈ ಹಿಂದೆ ಏನಪ್ಪ ಡೆಲ್ಲಿ ಕ್ಯಾಪಿಟಲ್ ಅಂದ್ರೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿದ್ದಾಗ ರಘುವರ್ ಶಫರ್ಡ್ ಡೆಲ್ಲಿ ವಿರುದ್ಧ ಕೂಡ ಇಲ್ಲಿ 37 ರನ್ ಹೊಡೆದರು. ಈಗ ಮತ್ತೊಮ್ಮೆ ಇದೀಗ ಕಟ್ಟಿಸಿದ್ರು. ಬಟ್ ಇಷ್ಟು ದಿನ ಇವರು ಎಲ್ಲಿದ್ರು ಗೊತ್ತಿಲ್ಲ. ಬಟ್ ಲಿವಿಂಗ್ಸ್ಟನ್ ಬದಲಿ ಇವರನ್ನೇ ಬದಲು ಆಡಿಸುತ್ತಂದ್ರೆ ಏನೋ ಒಂದು ಮಾಡ್ತಿದ್ರು ಅನ್ಸುತ್ತೆ. ಬಟ್
ಇದೀಗ ಅದ್ಭುತ ಪರ್ಫಾರ್ಮೆನ್ಸ್ ಇವರು ಕೊಟ್ಟಿದ್ರು. ಬಟ್ ಕೊನೆಯದಾಗಿ ಏನಪ್ಪಾ ಅಂದ್ರೆ ಕೊನೆಯ ಓವರ್ನಲ್ಲಿ ಕೂಡ ಇಲ್ಲಿ 20 ರನ್ ಬಂತು. ಹೀಗಾಗಿ RCB ತಂಡ ಇದೀಗ ಜೊತೆ 20 ಓವರ್ಗೆ 5 ವಿಕೆಟ್ ಕಳ್ಕೊಂಡು ನಾವಿಲ್ಲಿ 213 ಟಾರ್ಗೆಟ್ ಕೊಟ್ವಿ. ಬಟ್ ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಕ್ ಬಂದಿದ್ದು CSK ತಂಡ. ಬ್ಯಾಟಿಂಗ್ ಕೂಡ ಸೂಪರ್ ಆಗಿತ್ತು. ಬಟ್ ಆರಂಭದಲ್ಲಿ ಏನಪ್ಪಾ ಅಂದ್ರೆ RCB ಬಾಲರ್ಗಳನ್ನ ಇವರು ಕಾಯ್ಡಿದ್ರು. ಇನ್ನು ಆಯುಷ್ ಮಾಟ್ರೆ ಅವರು 94 ರನ್ ಹೊಡೆದ್ರು. ಬಟ್ ಈ ಒಂದು ಯುವ ಆಟಗಾರ RCB ತಂಡದ ಗೆಲುವನ್ನ ಕಸಿದುಕೊಳ್ತಾ ಇದ್ರು. ಬಟ್ ಕಸಿದುಕೊಳ್ಳಕ್ಕೆ ಬ್ರೇಕ್ ಹಾಕಿದೆ ಇಲ್ಲಿ ನಮ್ಮ ಲುಂಗಿ ಎಂಗಿಡಿ. ಬಟ್ ಶೇಖರ್ ಸಿದ್ ಅವರು 14 ಬಾಲ್ಗೆ ಕರ್ನಾಲ್ ಪಾಂಡೆ ಅವರಿಗೆ ಬೇಗ ಔಟ್ ಆದರೆ ಶ್ಯಾಮ್ ಕರ್ನ್ ಕೂಡ ಲುಂಗಿ ಎಂಗಿಡಿಗೆ ಔಟ್ ಆದರು. ದಿನೇಶ್ ಶರ್ಮಾ ಹಿಡಿದ ಕ್ಯಾಚ್ ಇವರು ಬಲಿಯಾದರು. ರವೀಂದ್ರ ಜಡೇಜಾ ಮತ್ತು ಆದರೆ ಒಂದು ಹೊತ್ತಲ್ಲಿ CSK ತಂಡ 55ಕ್ಕೆ 2 ವಿಕೆಟ್ ಕೂಡ ಇಲ್ಲಿ ಕಳ್ಕೊಂಡಿತ್ತು. ಬಟ್ 4ನೇ ವಿಕೆಟ್ ಜೊತೆ ಆಟಕ್ಕೆ ಜಡೇಜಾ ಮತ್ತು ಆಯುಷ್ ಮಾಟ್ರೆ ಶತಕದ ಜೊತೆ ಆಟ ಆಡಿದರು. ಬಟ್ ಜಡೇಜಾ ಇಲ್ಲಿ 45 ಬಾಲ್ಗೆ ಅಜಯ್ 77 ನೋಡಿದ್ರು. ಡೆವಾಲ್ಡ್ ಬ್ರೇವ್ಸ್ ಬಂದ ತಕ್ಷಣ ಇಲ್ಲಿ ಔಟ್ ಆದರು. ಬಟ್ ಯಶ್ ದಯಾಳ್ ಕೂಡ ಇಲ್ಲಿ ದೊಡ್ಡ ಎಲಿಬಿಡಬ್ಲ್ ಮಾಡಿದ್ರು. ಆದರೆ ಒಂದು ಹೊತ್ತಲ್ಲಿ ಏನಪ್ಪಾ ಅಂದರೆ CSK ತಂಡ ಇಲ್ಲಿ 4 ಓವರ್ 40 ರನ್ ಅವಶ್ಯಕತೆ ಇತ್ತು. ಬಟ್ 18, 19, 23ರಲ್ಲಿ RCB ಕಮಾಲ್. ಬಟ್ ಭುವನೇಶ್ವರ್ ಕುಮಾರ್ ಓವರ್ ಇದೀಗ ಅದ್ಭುತವಾಗಿತ್ತು. ಬಟ್ ಕೇವಲ 11 ರನ್ ಇವರು ಬಿಟ್ಟುಕೊಟ್ರು. 19ನೇ ಓವರ್ ನಂತರ ಇದೀಗ ಲುಂಗಿ ಎಂಗಿಡಿ ಇದೀಗ ವಿಕೆಟ್ ಪಡೆದ ಮುಖಾಂತರ ಇಲ್ಲಿ RCB ತಂಡಕ್ಕೆ ಗೆಲುವಿನ ಆಸೆಯನ್ನು ಚಿಗುರಿಸಿದರು. ಬಟ್ ಈ ಮ್ಯಾಚ್ ಸ್ಟಾರ್ಟ್ ನೋಡ್ತಾ ಹೋದ್ರೆ ನೋಡಬಹುದು. ಕೊನೆಯದಾಗಿ RCB ತಂಡಕ್ಕೆ ಇದೀಗ CSK ತಂಡ ಏನಪ್ಪ ವಿಕೆಟ್ ಧೋನಿ ಅವರ ವಿಕೆಟ್ ಕೂಡ ಇಲ್ಲಿ ಕಳೆದುಕೊಂಡ್ರು. ಬಟ್ ಹೀಗಾಗಿ ಆಯುಷ್ ಮಾಟ್ರೆ ಕೂಡ ಇಲ್ಲಿ ಔಟ್ ಆಗ್ತಾರೆ. ಬಟ್ ಕೊನೆಗೆ ಹೋಪ್ ಇದ್ದು ಕೂಡ ಇಲ್ಲಿ ಆಯುಷ್ ಮಾಟ್ರೆ. ಬಟ್ ಶತಕ ವಂಚಿತ ಈ ಒಂದು 11 ವರ್ಷದ ಯುವ ಆಟಗಾರನ ಆಟ ಅಂತೂ ಅದ್ಭುತವಾಗಿತ್ತು. ಬಟ್ ಕೊನೆಯ ಹಂತದಲ್ಲಿ 6 ಬಾಲ್ಗೆ ಇಲ್ಲಿ 15 ರನ್ ಅವಶ್ಯಕತೆ ಇತ್ತು. ಈ ಆಟದಲ್ಲಿ 15 ರನ್ ಅಂದರೆ ಧೋನಿ ಮತ್ತು ಜಡೇಜಾ ಇದ್ರು. ಹೀಗಾಗಿ ಅದನ್ನು ಡಿಪೆಂಡ್ ಮಾಡ್ಕೊಳ್ಳೋದು ಕಷ್ಟ ಅಂತ ಎಲ್ಲರೂ ಹೇಳ್ತಿದ್ರು. ಬಟ್ ಯಶ್ ದಯಾಳ್ ಇದೀಗ ಮತ್ತೊಂದು CSK ವಿರುದ್ಧ ಇಲ್ಲಿ ಡಿಪೆಂಡ್ ಬಲ್ಲೆ ಅಂತ ತೋರಿಸಿದ್ರು. ಹೀಗಾಗಿ ಇಲ್ಲಿ ನೋ ಬಾಲ್ ಕೂಡ ಇವರು ಹಾಕಿದ್ರು. ಶಿವಮ್ ದುಬೆ ಬಂದ ತಕ್ಷಣ ಒಂದು 6 ಬಾರಿಸಿ ಇದೀಗ RCBಯ ಅಭಿಮಾನಿಗಳ ಹಾರ್ಟ್ ಬೀಟ್ ಅನ್ನು ಸ್ವಲ್ಪ ಕಡಿಮೆ ಮಾಡಿದ್ರು. ಕೊನೆಯದಾಗಿ 3 ಬಾಲ್ಗೆ ಇಲ್ಲಿ 6 ರನ್ ಅವಶ್ಯಕತೆ ಇತ್ತು. ಬಟ್ 3 ಬಾಲ್ ಯಾರು ಹಾಕಿ ಒಂದೇ ಒಂದು ಬೌಂಡರಿ ಕೊಡದೆ ಒಂದು ಪಂದ್ಯವನ್ನು ಗೆಲ್ಲಿಸಿದ್ದು ನಮ್ಮ ನೆಚ್ಚಿನ ಯಶ್ ದಯಾಳ್. ಬಟ್ ಇವರು ಏನಪ್ಪಾ ಅಂದ್ರೆ ಇಲ್ಲಿ RCB ತಂಡಕ್ಕೆ ಮತ್ತೊಮ್ಮೆ ನೀರಾದ್ರು. ಬಟ್ ಇದೇ ಚಿನ್ನಸ್ವಾಮಿ ಅಂಗದಲ್ಲಿ ಕಳೆದ ಬಾರಿ 17 ರನ್ ಡಿಪೆಂಡ್ ಮಾಡಿಕೊಂಡು RCB ಪ್ಲೇಯರ್ ತಲುಪಿಸಿದ್ರು. ಹೀಗಾಗಿ CSK ಲೀಗ್ ಹಂತದಲ್ಲಿ ಹೊರಹೋಗಿತ್ತು. ಇದೀಗ ಮತ್ತೊಮ್ಮೆ ಆ ಕೆಲಸ ಮಾಡಿದ್ದಾರೆ. ಬಟ್ ಆಲ್ಮೋಸ್ಟ್ CSK ತಂಡ ಆಗಲೇ ಹೊರಹೋಗಿತ್ತು. ಈಗ RCB ಸೆಂಡ್ ಆಫ್ ಕೊಟ್ಟಿದ್ದಂತಾನೆ ಇಲ್ಲಿ ಹೇಳ್ಬೋದು. ಇದು ಏನಪ್ಪಾ ಅಂದ್ರೆ RCB ಮತ್ತು CSK ಪಂದ್ಯ. ಇಲ್ಲಿ ಕ್ಯಾಚ್ ಏನಪ್ಪಾ ಅಂದ್ರೆ ಯಶ್ ಅಂದ್ರೆ ಲುಂಗಿ ಹಿಡಿದು ಒಂದು ಕ್ಯಾಚ್ ಬಿಟ್ರು. ಅದೇನಪ್ಪ ಅಂದ್ರೆ ಲೈಟ್ ಇದೀಗ ನನ್ನ ಕಣ್ಣಿಗೆ ಎಫೆಕ್ಟ್ ಆಯ್ತು ಅಂತ ಹೇಳಿ ಅನ್ಕೊಂಡ್ರು. ಬಟ್ ಇದಾದ ಬಳಿಕ ಲುಂಗಿ ಹಿಡಿದು ಬಂದು ಒಂದು ವಿಕೆಟ್ ಕಳೆದ್ರಲ್ಲ, ಅದು ಮೇನ್ ವಿಕೆಟ್ ಆಗಿತ್ತು. ಹೀಗಾಗಿ ಅಲ್ಲಿ ಡೆವಾಲ್ಡ್ ಬ್ರೇವ್ಸ್ ಅವ್ರನ್ನ ಎಲಿಬಿಡಬಲ್ ಮಾಡ್ತಾರೆ. ಬಟ್ ಡೆವಾಲ್ಡ್ ಬ್ರೇವ್ಸ್ ಏನಪ್ಪ ಅಂದ್ರೆ ಟೈಮ್ ತಗೊಳ್ತಂದ್ರೆ ಇದೀಗ ಆ ಒಂದು ಬಾಲ್ ಎಲಿಬಿಡಬಲ್ ಆಗಿರಲ್ಲ, ಮಿಸ್ಸಿಂಗ್ ಸ್ಟಂಪ್ ಇತ್ತು. ಈಗ ರಿವ್ಯೂ ತೆಗೆದುಕೊಳ್ಳಬಹುದು ಕೂಡ ಇಲ್ಲಿ ಟೈಮ್ ಮುಗಿದಿತ್ತು. ಹೀಗಾಗಿ ಅಲ್ಲಿ ಅವರು ಪೆವಿಲಿಯನ್ಗೆ ಹೋಗಬೇಕಾಯಿತು. ಬಟ್ RCB ಇದು ಗುಡ್ ಲಕ್ ಆದರೆ CSK ತಂಡಕ್ಕೆ ಬ್ಯಾಡ್ ಲಕ್. ಒಂದು ಡೆವಾಲ್ಡ್ ಬ್ರೇವ್ಸ್ ಇದ್ರೆ ಇದೀಗ ಅವ್ರ ಕಡೆಯಿಂದ ರನ್ ಬರ್ತಿತ್ತನೋ ಗೊತ್ತಿಲ್ಲ. ರನ್ ಅಂತೂ ಬರೋದು ಪಕ್ಕ. ಯಾಕಂದ್ರೆ ಕಳೆದ ಪಂದ್ಯದಲ್ಲಿ ಅಂತ ಪರ್ಫಾರ್ಮೆನ್ಸ್ ಅವರು ಕೊಟ್ಟಿದ್ರು. ಬಟ್ ಇದೀಗ CSK ತಂಡ ಇದೀಗ ಸೋತು ಒಂದು ಲೀಗ್ ಹಂತದಿಂದಲೇ ಇಲ್ಲಿ ಹೊರ ಹೋಗಬೇಕಾಗಿದೆ ಅಂತ ಹೇಳಬೇಕು ಅಷ್ಟೇ. RCB ತಂಡಕ್ಕೆ ಮತ್ತೊಂದು ಕಂಗ್ರಾಚ್ ಹೇಳ್ತಾ ಒಂದು ಪಾಯಿಂಟ್ಸ್ ಟೇಬಲ್ ನೋಡ್ತಾ ಹೋದ್ರೆ ನಮ್ಮ RCB ತಂಡ 11 ಪಂದ್ಯಾಡಿ 8 ಗೆದ್ದು 3 ಸೋತಿದೆ. ಹೀಗಾಗಿ ನಾವು ಪ್ಲಸ್ 0.482 ರನ್ ರೇಟ್ನೊಂದಿಗೆ 16 ಅಂಕ ಸಂಪಾದಿಸಿ ನಂಬರ್ 1 ಸ್ಥಾನದಲ್ಲಿದ್ದರೆ. ನಂಬರ್ 2 MI ತಂಡ ಇದೆ. MI ಕೂಡ 11 ಪಂದ್ಯಾಡಿ 7 ಗೆದ್ದು 4 ಸೋತಿದೆ. ಹೀಗಾಗಿ ರನ್ ರೇಟ್ ಇವ್ರದ್ದು RCBಗಿಂತ ಬೆಟರ್ ಇದೆ. 1+1.274 ರನ್ ರೇಟ್ ಆದರೆ 14 ಅಂಕ ಸಂಪಾದಿಸಿದರೆ. ನಂಬರ್ 3 GT ಇದ್ರೆ GT ಕೂಡ 10 ಪಂದ್ಯಾಡಿ 7 ಗೆದ್ದು 3 ಸೋತಿದೆ. 14 ಅಂಕದೊಂದಿಗೆ ಇವರು ಕೂಡ ನಂಬರ್ 3 ಇದ್ದರೆ. ನಂಬರ್ 4 ಪಂಜಾಬ್ ಕಿಂಗ್ಸ್ ತಂಡ ಇದೆ. 10 ಪಂದ್ಯಾಡಿ 6 ಗೆದ್ದು ಇವರು 3 ಸೋತಿದ್ದಾರೆ. ಇನ್ನು 13 ಅಂಕದೊಂದಿಗೆ ಇವರು ನಂಬರ್ 4 ಇದ್ದಾರೆ. ಅಂದರೆ ಇವ್ರದ್ದು ಒಂದು ಪಂದ್ಯ ಏನಪ್ಪ ಅಂದ್ರೆ ಮಳೆಯಿಂದ ಇಲ್ಲಿ ಟೈ ಆಯಿತು. ನಂಬರ್ 5 ಡೆಲ್ಲಿ ಕ್ಯಾಪಿಟಲ್ಸ್ ತಂಡ 10 ಪಂದ್ಯಾಡಿ 6 ಗೆದ್ದು 4 ಸೋತರೆ. ಅಂದರೆ 12 ಅಂಕದೊಂದಿಗೆ ಇವರು 5ನೇ ಸ್ಥಾನದಲ್ಲಿದ್ದರೆ. ನಂಬರ್ 6 LSC ಇದೆ. LSC ಕೂಡ 10 ಪಂದ್ಯಾಡಿ 5 ಗೆದ್ದು 5 ಸೋತಿದೆ. ಹೀಗಾಗಿ ಇವರು ರನ್ ರೇಟ್ ಏನಪ್ಪ ಸ್ವಲ್ಪ ಇಲ್ಲಿ ಕಡಿಮೆ ಇದೆ. -0.325 ರನ್ ರೇಟ್ ಇದೆ. 10 ಅಂಕ ಸಂಪಾದಿಸಿ ಇವರು ನಂಬರ್ 6 ಇದ್ರೆ. ನಂಬರ್ 7 KKR ಇದೆ.
ಇನ್ನು ಕೆಕೆಆರ್ ತಂಡ 10 ಪಂದ್ಯಗಳಲ್ಲಿ 4 ಗೆದ್ದು 5 ಸೋತಿದೆ. ಇನ್ನು 9 ಅಂಕದೊಂದಿಗೆ ಇವರು 7ನೇ ಸ್ಥಾನದಲ್ಲಿದೆ. ನಂಬರ್ 8 ಆರ್ಆರ್ ತಂಡ ಇನ್ನು 11 ಪಂದ್ಯಗಳಲ್ಲಿ 3 ಗೆದ್ದು ಇವರು 8 ಸೋತಿದ್ದಾರೆ. ಇನ್ನು 6 ಅಂಕ ಇವರು ಸಂಪಾದಿಸಿದರೆ ಇದ್ರೆ ಆಲ್ಮೋಸ್ಟ್ ಆರ್ಆರ್ ತಂಡ ಇನ್ನು ಈ ಒಂದು ಪ್ಲೇ ಆಫ್ಸ್ ಇಂದ ಡಿಸ್ಕ್ವಾಲಿಫೈ ಆಗಿದೆ. ಇನ್ನು ನಂಬರ್ 9 ಅಲ್ಲಿ SRS ತಂಡ 10 ಪಂದ್ಯಗಳಲ್ಲಿ 3 ಗೆದ್ದು 7 ಸೋತಿದೆ. ಇವರು ಕೂಡ ಆಲ್ಮೋಸ್ಟ್ ಈ ಒಂದು ಸೀಸನ್ ಇಂದ ಔಟ್. ಇನ್ನು 6 ಅಂಕ ಇವರು ಸಂಪಾದಿಸಿದರೆ. ಕೊನೆಯದಾಗಿ ನಂಬರ್ 10 ಅಲ್ಲಿ CSK ತಂಡ 11 ಪಂದ್ಯಗಳಲ್ಲಿ 2 ಗೆದ್ದು 9 ಸೋತಿದೆ. ಸಂಪಾದಿಸಿದ್ದು ಕೇವಲ 4 ಅಂಕ. ಇದು ಏನಪ್ಪಾ ಅಂದ್ರೆ IPL 2025 ಫ್ಯಾನ್ಸ್ ಟೇಬಲ್. ಇದು ಇಷ್ಟ ಆದರೆ ಲೈಕ್ ಮಾಡಿ. ಇದೇ ತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.